ಮತ್ತು ತಮ್ಮ ಚಿಕ್ಕ ಮತ್ತು ಚೊಕ್ಕ ಭಾಷೆಯನ್ನು ಭಾಳ ಅರ್ಥಗರ್ಭಿತವಾಗಿ ಬಹುಶಃ ನಾವು ಮೇಷ್ಟ್ರುಗಳು ಕೂಡ ನಾಚಿಕೊಳ್ಳೋ ರೀತಿಯಲ್ಲಿ ತುಂಬ ಅದ್ಭುತವಾದಂಥ ಮಾತುಗಳನ್ನು ಆಡಿದಂಥ ಕುಮಾರಿ ಅದ್ವಿತೀಯ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಷ್ಟುದ್ದ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಭಾಳ ಸಂಕ್ಷಿಪ್ತವಾಗಿ ಸರಳವಾಗಿ ಎಲ್ರಿಗೂ ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ಅವರು ಆಚರಣೆ ಮಾತುಗಳನ್ನು ಹೇಳಿದ್ದಾರೆ. ಅದಕ್ಕೋಸ್ಕರನೇ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿನಿಯ ಪ್ರತಿಭೆ ಕರ್ನಾಟಕದಾದ್ಯಂತವೂ ಕೂಡ ಪಸರಿಸಲಿ, ಅವರಿಗೆ ಇನ್ನೂ ಹೆಚ್ಚು ರೀತಿಯಾದಂಥ ಮನ್ನಣೆ ಸಿಗಬೇಕು. ನಾನು ಈ ಸಂದರ್ಭದಲ್ಲಿ ಒಂದು ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಏನಾದರೂ ಸಂವಿಧಾನದಲ್ಲಿ ಮಹಿಳೆಯರ ಶಿಕ್ಷಣಕ್ಕೆ, ಮಹಿಳೆಯರ ವಿಚಾರ ಸ್ವಾತಂತ್ರ್ಯಕ್ಕೆ ಏನಾದರೂ ಸಂವಿಧಾನದಲ್ಲಿ ಅಡಕ ಮಾಡದೇ ಇರುತ್ತೆ, ಬಹುಶಃ ಕುಮಾರಿ ಅದ್ವಿತೀಯ ಅವರ ಒಂದು ಕಾವ್ಯ ಅವರ ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋದಕ್ಕೆ ಸಾಧ್ಯ ಇರ್ತಾ ಇಲ್ವೋ ಗೊತ್ತಿಲ್ಲ ನನಗೆ. ಆದರೆ ಅಂಥ ಒಂದು ಪ್ರತಿಭೆಯನ್ನು ಈ ಸಮಾಜ ಮುಚ್ಚುವಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡಿಬಿಡ್ತಾ ಇತ್ತು. ಅದಕ್ಕೆ ಅಂಬೇಡ್ಕರ್ ಅವರಿಗೆ ನಾವೆಲ್ಲರೂ ಕೂಡ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಅಂಬೇಡ್ಕರ್ ಅವರಿಗೆ ಋಣಿಯಾಗಿರಬೇಕು. ಸಾಕಷ್ಟು ವಿಚಾರಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅಂಬೇಡ್ಕರ್ ಅವರನ್ನು ಕುರಿತಂತೆ ನಾನು ಮಾತಾಡೋದಕ್ಕೋಸ್ಕರನೇ ಬಂದಿದ್ದೀನಿ. ನಮ್ಮ ವಿದ್ಯಾರ್ಥಿಗಳೇ ಆಗಿರುವಂಥ ಅಣ್ಣಪ್ಪ ಅವರು ಮತ್ತು ಅವರೆಲ್ಲರೂ ಕೂಡ ಅವ್ರ ಗೆಳೆಯರೆಲ್ಲರೂ ಕೂಡ ಬರಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ನಾನು ಅಂಬೇಡ್ಕರ್ ಜಯಂತಿಗೆ ಎಲ್ಲೇ ಇರಲಿ, ಅದು ಎಷ್ಟೇ ದೂರ ಇರಲಿ, ನನ್ನ ಕರ್ತವ್ಯ ಅದು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಥವಾ ಏನಾದರೂ ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕುರಿತಂತೆ ಇಂದಿನ ಈ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ಇಲ್ಲಿ ಆಯೋಜನೆಯನ್ನು ಮಾಡಿದೆ. ಈ ಒಂದು ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಗೋವಿಂದಪ್ಪನವರು ವೇದಿಕೆ ಮೇಲಿದ್ದಾರೆ. ಹಾಗೆ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ರಾಘವೇಂದ್ರ ಅವರು ಕೂಡ ಇದ್ದಾರೆ. ಆಮೇಲೆ ಆರಕ್ಷಕರಾಗಿರುವಂಥ ಶ್ರೀಯುತ ರವಿಯವರು ಇಲ್ಲಿದ್ದರು. ಅವರು ಈಗಾಗಲೇ ನಾವು ಪತ್ರಿಕೆಗಳಲ್ಲೂ ಕೂಡ ಓದಿದ್ವಿ ಅವ್ರ ಬಗ್ಗೆ, ಅದು ಕೂಡ ಅಂಥವರು ಕೂಡ ಈ ವೇದಿಕೆ ಮೇಲಿದ್ದಾರೆ. ಹಾಗೆ ಉಮಾ ಮೇಡಮ್ ಅವರು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿಯಾಗಿರ್ತಕ್ಕಂಥ ಅವರು ಈಗ ತಾನೇ ಹೊನ್ನಾಳಿಯ ಕಾರ್ಯಕ್ರಮಕ್ಕೆ ಹೋದರು. ಆಮೇಲೆ ಮುಖ್ಯಾಧಿಕಾರಿಗಳಾಗಿರುವಂಥ ಪಟ್ಟಣ ಪಂಚಾಯಿತಿ ನ್ಯಾಮತಿಯ ಗಣೇಶ್ ರಾವ್ ಅವರು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ಹಾಗೆ ನಮ್ಮ ದಲಿತ ಸಂಘರ್ಷ ಸಮಿತಿ ಅನೇಕ ಗೆಳೆಯರು, ವಿವಿಧ ದಲಿತ ಸಂಘಟನೆಗಳ ಹೋರಾಟಗಾರರು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಭೀಮಾ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಹೇಳೋದ್ರ ಮೂಲಕವಾಗಿ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಆತ್ಮೀಯರೇ, ಅಂಬೇಡ್ಕರ್ ಅವರಂತಹ ಒಂದು ದೊಡ್ಡ ವ್ಯಕ್ತಿತ್ವವನ್ನು ನಮ್ಮ ಮೇಷ್ಟ್ರು ಹೇಳ್ತಾ ಇದ್ರು. ನಮ್ಮ ಮೇಷ್ಟ್ರು ಪ್ರತಿ ಭಾಷಣಗಳಲ್ಲಿ ಹೇಳ್ತಾ ಇದ್ರು. ಆ ಭಾಷಣವನ್ನು ನಾನು ವಿದ್ಯಾರ್ಥಿಯಾಗಿದ್ದಾಗ ಕೂತ್ಕೊಂಡು ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಅಂಬೇಡ್ಕರ್ ಅಂತ ಹೇಳಿದ್ರೆ ಅದೊಂದು ಹಿಮಾಲಯ ಪರ್ವತ. ಹಿಮಾಲಯ ಪರ್ವತವನ್ನು ನಾವು ಮುಟ್ಟಬೋದೇ ಹೊರತು ಅದನ್ನು ಹತ್ತೋದಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಆದರೆ ಒಟ್ಟೊಟ್ಟಿಗೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸರ್ಕಾರ ಭಾಳ ತಡವಾಗಿ ಕೊಟ್ಟಿತ್ತು. ಅವರು BR ಅಂಬೇಡ್ಕರ್ ಅನ್ನುವಂಥ ಹೆಸರು ಅವ್ರ ಹುಟ್ಟಿನ ಜೊತೆಗೆ ಬಂದ್ಬಿಟ್ಟಿದೆ. ಭಾರತ ರತ್ನ ಅನ್ನುವಂಥ ಹೆಸರು ಅವರ ಹುಟ್ಟಿನ ಜೊತೆಗೆ ಬಂದಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ನಮ್ಮ ಗೆಳೆಯರಾಗಿರುವಂಥ ಕಲಾವಿದರು ತುಂಬ ಅತ್ಯಂತ ಸೊಗಸಾಗಿ ಅವರು ಅದ್ಭುತವಾದ ರಾಗದಲ್ಲಿ ಅಂಬೇಡ್ಕರ್ ಅವರ ಇಡೀ ವಿಚಾರಗಳನ್ನು, ಅವರ ಹೋರಾಟದ ಮಜಲುಗಳನ್ನು ಭಾಳ ಅರ್ಥಗರ್ಭಿತವಾಗಿ ಹಾಡಿನಲ್ಲಿ ಕಟ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಕೇಳೋದಕ್ಕೂ ಕೂಡ ತುಂಬ ಸೊಗಸಾಗಿತ್ತು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ಅಂಬೇಡ್ಕರ್ ಅವರು ಬದುಕಿದ್ರೆ ಹೆಚ್ಚು ಕಡಿಮೆ 134 ವರ್ಷ ಆಗ್ತಾಯಿತ್ತು. ಆದರೆ ಅಂಬೇಡ್ಕರ್ ಅವರು ಬದುಕಿದ್ದು ಎಷ್ಟು ವರ್ಷ ಅಂತ ಹೇಳಿದ್ರೆ 65 ವರ್ಷ 6 ತಿಂಗಳು 22 ದಿನಗಳು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಿತವಾಗಿದ್ದರು. ಆದರೆ ಅವರು ಬದುಕಿದ್ದು ದೈಹಿಕವಾಗಿ ಬದುಕಿದ್ದು, ಆದರೆ ಇವತ್ತು ಮಾನಸಿಕವಾಗಿ, ಭೌತಿಕವಾಗಿ, ದೈಹಿಕವಾಗಿ ನಮ್ಮೊಳಗಡೆ ಇದ್ದಾರೆ. ಈ ದೇಶದ ನರನಾಡಿಗಳ ಮನುಷ್ಯರ ಒಳಗಡೆ ಯಾರು ಮನುಷ್ಯತ್ವ ಇದೆ, ಮಾನವೀಯತೆ ಇದೆ, ಅವ್ರ ಒಳಗಡೆ ಅಂಬೇಡ್ಕರ್ ಇದ್ದಾರೆ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವತ್ತು ಅಂಬೇಡ್ಕರ್ ಬಗ್ಗೆ ಅನೇಕ ರೀತಿಯಾದಂಥ ವರ್ಣನೆಗಳಾಗ್ತಾ ಇದ್ದಾವೆ. ಅಂಬೇಡ್ಕರ್ ಅಂತ ಹೇಳಿದ್ರೆ ಒಂದು ಜ್ಞಾನದ ಶಕ್ತಿ ಅಂತ ಹೇಳ್ತೀವಿ, ಜ್ಞಾನದ ಪರ್ವ ಅಂತ ಹೇಳ್ತೀವಿ. ಅಂಬೇಡ್ಕರ್ ಅಂತ ಹೇಳಿದ್ರೆ ಸಾಮಾಜಿಕ ಅಧಿಕಾರ ಅಂತ ಹೇಳ್ತೀವಿ. ಅಂಬೇಡ್ಕರ್ ಅಂತ ಹೇಳಿದ್ರೆ ಒಬ್ಬ ರಾಜಕೀಯ ಮುತ್ಸದ್ದಿ ಅಂತ ಹೇಳ್ತೀವಿ.
ಅಂಬೇಡ್ಕರ್ ಅಂತ ಹೇಳಿದ್ರೆ ಒಂದು ಸಂವಿಧಾನದ ತಜ್ಞ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಅಂಬೇಡ್ಕರ್ ಅಂತ ಹೇಳಿದ್ರೆ ಅದು ವಿಶ್ವದ ರತ್ನ ಅನ್ನುವಂಥ ಹೆಗ್ಗಳಿಕೆಯನ್ನು ಕೂಡ ಅಂಬೇಡ್ಕರ್ ಅವರನ್ನ ಪಡ್ಕೊಂಡಿದ್ದಾರೆ ಅನ್ನೋದು. ಇವತ್ತು ಜಗತ್ತಿನಾದ್ಯಂತವೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ. ಭಾರತ ಒಂದೇ ಅಲ್ಲ, ಜಗತ್ತಿನ ಅನೇಕ ದೇಶಗಳಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು, ಅವರ ಚಿಂತನೆಗಳನ್ನು, ಅವರ ಆಲೋಚನೆಗಳನ್ನು ಇವತ್ತು ಚರ್ಚೆ ಮಾಡುವಂಥದ್ದು. ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅನ್ನುವಂಥವರು ತಮ್ಮ ಕಚೇರಿಯ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಹಾಕ್ಕೊಂಡಿದ್ದಾರೆ. ಒಂದ್ಸಾರಿ ಬರಾಕ್ ಒಬಾಮ ಅವರು ಅಮೆರಿಕದ ಅಧ್ಯಕ್ಷ ಭಾರತಕ್ಕೆ ಬಂದಾಗ ಅವರೊಂದು ಮಾತನ್ನು ಹೇಳಿದರು, ಭಾರತದಿಂದ ನೀವು ಏನನ್ನು ತಗೊಂಡು ಹೋಗೋದಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿದ್ರು ಅವರು. ಅದಕ್ಕೆ ಬರಾಕ್ ಒಬಾಮ ಅವರು ಒಂದು ಮಾತನ್ನು ಹೇಳಿದರು, ನಾನು ಈ ದೇಶದಿಂದ ಏನಾದರೂ ತಗೊಂಡು ಹೋಗೋದಕ್ಕೆ, ಏನಾದರೂ ಕತ್ಕೊಂಡು ಹೋಗೋದಕ್ಕೆ ಇಷ್ಟಪಡುವಂಥದ್ದು ಯಾವುದು ಅಂತ ಕೇಳಿದ್ರೆ ಭಾರತದ ಸಂವಿಧಾನವನ್ನು, ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನವನ್ನು ತಗೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು ಅಂತ ಹೇಳಿದ್ರೆ, ಇವತ್ತು ಅಂಬೇಡ್ಕರ್ ಕೇವಲ ಭಾರತದ ಒಳಗಡೆ ಅವರನ್ನು ಒಂದು ಜಾತಿಯ ಫ್ರೇಮ್ನಲ್ಲಿ ಇಟ್ಟು ನೋಡುವಂಥ ಪ್ರಯತ್ನ ಆಗ್ತಾ ಇದೆ. ಅಂಬೇಡ್ಕರ್ ಅವ್ರನ್ನ ಒಬ್ಬ ಅಸ್ಪೃಶ್ಯನಾಗಿ ನೋಡುವಂಥ ಪ್ರಯತ್ನ ಆಗ್ತಾ ಇದೆ. ಜಗತ್ತು ಅಂಬೇಡ್ಕರ್ನ ಹಾಗೆ ನೋಡಲೇ ಇಲ್ಲ. ಜಗತ್ತು ಅಂಬೇಡ್ಕರ್ ಅವ್ರನ್ನ ಹಾಗೆ ನೋಡಲೇ ಇಲ್ಲ. ಅವರನ್ನು ಭಾಳ ತುಂಬ ವಿಶಾಲವಾದಂಥ ವ್ಯಕ್ತಿತ್ವದಲ್ಲಿ ಇವತ್ತು ಅಮೇರಿಕ ಇರ್ಬೋದು, ಲಂಡನ್ ಇರ್ಬೋದು, ಅಲ್ಲೆಲ್ಲವೂ ಕೂಡ ಅಂಬೇಡ್ಕರ್. ಇವತ್ತು ಅಮೇರಿಕದಂಥ ಒಂದು ಪ್ರಜಾಪ್ರಭುತ್ವದ ಭ್ರಾತೃತ್ವವನ್ನು ಹೇಳ್ಕೊಟ್ಟಂಥ ಒಂದು ದೇಶಕ್ಕೆ ಅಮೇರಿಕದಲ್ಲೇ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯುಗಳನ್ನು ಕಾಣ್ತಾ ಇದ್ದೀವಿ ನಾವು. ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಅವರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಭಾರತದಲ್ಲಂತೂ ಬಿಡಿ, ನೀವು ಹಳ್ಳಿ ಕೇರಿ ಬೀದಿಗಳಲ್ಲೆಲ್ಲೂ ಕೂಡ ಅವರ ಹೆಸರನ್ನು ಇಟ್ಟು ಸ್ಮರಿಸ್ತಾ ಇದ್ದೀವಿ, ಅವರ ಸ್ಟ್ಯಾಚ್ಯುಗಳನ್ನು ನೆನೆಸಿದ್ದೀವಿ. ಅದೇ ಸಂದರ್ಭಕ್ಕೆ ಅವರ ಸ್ಟ್ಯಾಚ್ಯುಗಳಿಗೆ ಅವಮಾನ ಮಾಡುವಂಥ ಜನರು ಕೂಡ ನಮ್ಮ ದೇಶದಲ್ಲಿದ್ದಾರೆ. ಜಗತ್ತು ಇವತ್ತು ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ, ಅಂಬೇಡ್ಕರ್ ಅವರ ಜನ್ಮದಿನವನ್ನು ಜಗತ್ತಿನ ಜ್ಞಾನದ ದಿನ ಅಂತ ಹೇಳಿ, ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದೆ. ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಅಂಬೇಡ್ಕರ್ ಅವರಲ್ಲಿದ್ದಂಥ ಅಪಾರವಾದಂಥ ವಿದ್ವತ್ತಕ್ಕೆ ಜಗತ್ತು ಮನ್ನಣೆ ಕೊಟ್ಟಿದೆ ಅನ್ನೋದು. ಇಂಥ ವಿದ್ವತ್ತನ್ನು ಪಡೆದುಕೊಂಡಂಥ ಅಂಬೇಡ್ಕರ್ ಅವರು ಭಾರತಕ್ಕೆ ತುಂಬ ಎಲ್ಲ ಜಗತ್ತಿನ ಶ್ರೇಷ್ಠವಾದಂಥ ವಿಶ್ವವಿದ್ಯಾಲಯಗಳಲ್ಲಿ ಅವರು ಜ್ಞಾನವನ್ನು ಸಂಪಾದನೆ ಮಾಡಿ ವಾಪಸ್ ಇಂಡಿಯಾಕ್ಕೆ ಬರ್ತಾರೆ. ಇಂಡಿಯಾಕ್ಕೆ ಬಂದಿದ್ದು ಅಂಬೇಡ್ಕರ್ ಅವರು ಶಿಕ್ಷಣವನ್ನು ಪಡೆಯೋದಕ್ಕೆ ವಿದೇಶಗಳಿಗೆ ಹೋಗಿದ್ದು. ಆವತ್ತು ಅವರಿಗೆ ಬರೋಡ ಮಹಾರಾಜರು ಅವ್ರಿಗೆ ಏನಾದರೂ ಸ್ಕಾಲರ್ಶಿಪ್ಪನ್ನು ಕೊಡದೇ ಇದ್ದಿದ್ದೆ, ಅವರಿಗೆ ಆರ್ಥಿಕ ನೆರವನ್ನು ಕೊಡದೇ ಇದ್ದಿದ್ದೆ. പക്ഷെ ಅಂಬೇಡ್ಕರನ್ನು ಈ ಸಮಾಜ, ಈ ದೇಶ ಕಳ್ಕೊಳ್ತಾ ಇತ್ತು. ಅವರಿಗೆ ನೋಡಿ, ಒಂದು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ, ಶಿಕ್ಷಣವನ್ನು ಪಡೆಯೋದಕ್ಕೆ ಒಂದು ಆರ್ಥಿಕ ಬೆನ್ನೆಲುಬು ಕೂಡ ಭಾಳ ಮುಖ್ಯ ಅನ್ನುವಂಥದ್ದಕ್ಕೆ ಅಂಬೇಡ್ಕರ್ ಅವರು ಜಗತ್ತಿನ ಶ್ರೇಷ್ಠವಾದಂಥ ವಿಶ್ವವಿದ್ಯಾಲಯಗಳು ಅತ್ಯುತ್ತಮವಾದಂಥ ವಿದ್ಯಾರ್ಥಿಯಾಗಿದ್ದರು, ಅತ್ಯುತ್ತಮವಾದಂಥ ಮೆಚ್ಚಿನ ವಿದ್ಯಾರ್ಥಿಯಾಗಿದ್ದರು, ಶಿಸ್ತುಬದ್ಧ ಅಧ್ಯಯನಕಾರರಾಗಿದ್ದರು. ಅವರ ಆಲೋಚನೆಗಳು, ಚಿಂತನೆಗಳು ಸದಾಕಾಲವು ಭಾರತದಲ್ಲಿರುವಂಥ ದಾರಿದ್ರ್ಯದ ಬಗ್ಗೆ, ಅಸ್ಪೃಶ್ಯತೆಯ ಯಾತನೆಗಳ ಸಂಕಟದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಂಥ ಜನ ಸಮುದಾಯಗಳನ್ನು ಈ ಕತ್ತಲ ಜಗತ್ತಿನಿಂದ ಬೆಳಕಿಗೆ ತರುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಅಂಬೇಡ್ಕರ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರ ಇಡೀ ಜ್ಞಾನ ಭಾರತವನ್ನು ಒಂದು ಪ್ರಬುದ್ಧ ಭಾರತವನ್ನಾಗಿ ಕಟ್ಟಬೇಕು ಅನ್ನುವಂಥ ಮಾತನ್ನು ಅಂಬೇಡ್ಕರ್ ಕನಸ್ಕೊಂಡಿದ್ದಾರೆ. ಅಂಬೇಡ್ಕರ್ ಭಾರತಕ್ಕೆ ಬಂದಾಗ ಹೇಳ್ತಾರೆ, ಶಿಕ್ಷಣ ಪಡ್ಕೊಂಡಂಥವ್ರು, ಜ್ಞಾನ ಪಡ್ಕೊಂಡಂಥವ್ರು ಜಗತ್ತಿನ ಅಮೇರಿಕ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಮೊನ್ನೆ ನಾವು ನೋಡ್ತಾ ಇದ್ದೀವಿ, ಅಮೇರಿಕದ ಆಸೆಗೆ ಹೋಗಿ ಅಮೇರಿಕದಲ್ಲಿ ಏನೋ ಉದ್ಯೋಗವನ್ನು ಕಲಿಬೇಕು ಅಂತ ಹೋಗಿ ತಿಳ್ಕೋಬೇಕು ಅಂತ ಹೋದಂಥ ಜನ ಅಲ್ಲಿ ಕಳ್ಳದಾರಿಯನ್ನು ನುಸುಳ್ಕೊಂಡು ಹೋದಂಥ ಭಾರತೀಯರನ್ನ ಬೇಡಿ ಹಾಕಿ ವಾಪಸ್ ಕಳಿಸ್ತಾ ಇದ್ದಾರೆ. ಮೊನ್ನೆ ನಡೆದಂಥ ಒಂದು ಘಟನೆ. ಆದರೆ ಅಂಬೇಡ್ಕರ್ ಅವರು ತೀರ್ಕೊಂಡ ದಿನ ಜಗತ್ತಿನ 191 ರಾಷ್ಟ್ರಗಳು ತನ್ನ ರಾಷ್ಟ್ರಧ್ವಜಗಳನ್ನು ಅರ್ಧ ಮಟ್ಟಕ್ಕೆ ಹಾರಿಸ್ತವೆ. ಆ ಮೂಲಕವಾಗಿ ಅಂಬೇಡ್ಕರ್ ಅವರ ವ್ಯಕ್ತಿತ್ವಕ್ಕೆ ತುಂಬ ಮನ್ನಣೆಯನ್ನು, ಗೌರವವನ್ನು ಕೊಟ್ಟಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಂಬೇಡ್ಕರ್ ಬಗ್ಗೆ ನಾವು ಹೇಳುವಂಥ ವಿಚಾರಗಳು, ಸಂಗತಿಗಳು ಸಾಕಷ್ಟಿದೆ. ದಿನಗಟ್ಟಲೆ ಮಾತಾಡ್ಬೋದು, ವರ್ಷಗಟ್ಟಲೆ ಮಾತಾಡ್ಬೋದು. ಅವರು ಒಂದೊಂದು ವಿಚಾರಗಳನ್ನು ಇಟ್ಕೊಂಡು ನಾವು ಅಂಬೇಡ್ಕರ್ ಬಗ್ಗೆ ಮಾತಾಡೋದಾದ್ರೆ, ಇವತ್ತು ಅಂಬೇಡ್ಕರ್ ಅವರನ್ನು ಕೇವಲ ವ್ಯಕ್ತಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ನಾವು. ನನಗನ್ಸೋ ಮಟ್ಟಿಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು, ಚಿಂತನೆಗಳನ್ನು ನಾವಿವತ್ತು ವ್ಯಕ್ತಿ ಪೂಜೆ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಇದು ಬಯಸಿದ್ರ ಅನ್ನುವಂಥದ್ದು. ಅಂಬೇಡ್ಕರನ್ನ ಗಲ್ಲಿ ಬೀದಿಗಳಲ್ಲಿ ಅವರ ಸ್ಟ್ಯಾಚ್ಯುಗಳನ್ನು ಇಟ್ಟಿದ್ದೀವಿ. ಆದರೆ
ಅವರಿಗೆ ನಾವು ಗೌರವವನ್ನು ಕೊಡುವಂಥದ್ದು, ಅವರ ಸ್ಟ್ಯಾಚ್ಯೂವನ್ನು ಇಡುವಂಥದ್ದು, ಅವರ ಗೌರವ ತೋರಿಸುವಂಥದ್ದು ಅವರ ಪ್ರತೀಕ ಆಗಿರ್ಬೋದು, ಅಥವಾ ನಮ್ಮ ಸ್ವಾಭಿಮಾನದ ಸಂಕೇತ ಅನ್ನುವಂಥ ರೀತಿಯಲ್ಲಿ ನಾವು ಅವರ ಹೆಸರನ್ನು ಇಟ್ಕೊಂಡು ಸ್ಟ್ಯಾಚ್ಯೂವನ್ನು ನಿರ್ಮಿಸಿ ಅವರಿಗೆ ಗೌರವ ಸೂಚಿಸ್ತಾ ಇರ್ಬೋದು. ಅದೇ ಸಂದರ್ಭಕ್ಕೆ ಅಂಬೇಡ್ಕರ್ ಅವರ ಚಿಂತನೆಗಳು, ಅವರ ವಿಚಾರಧಾರೆಗಳು ಇವತ್ತು ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಜಾರಿಯಾಗಿದ್ದಾವೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳು ಕಳೀತಾ ಬಂದು, ನಾವು 75 ವರ್ಷಗಳಲ್ಲಿ ಅಂಬೇಡ್ಕರ್ ಕಂಡಂಥ ಕನಸು ಅಥವಾ ಅವರು ಕಂಡಂಥ ಆಶಯಗಳು ಈಡೇರಿದವ ಅನ್ನುವಂಥ ಒಂದು ಬಹಳ ದೊಡ್ಡ ಪ್ರಶ್ನೆಯನ್ನು ಇವತ್ತು ನಾವೆಲ್ಲರೂ ಕೂಡ ಹಾಕ್ಕೊಳ್ಬೇಕಾಗಿದೆ. ಅದರಲ್ಲಿ ಯಾರ್ಯಾರು ಸಾಮಾಜಿಕ ಚಳವಳಿಗಳಲ್ಲಿ, ಹೋರಾಟಗಳಲ್ಲಿ ಭಾರತವನ್ನು ಒಂದು ಪ್ರಬುದ್ಧ ರಾಷ್ಟ್ರವನ್ನಾಗಿ ನೋಡಬೇಕು ಅನ್ನುವಂಥ ಕನಸುಗಳನ್ನು ಇಟ್ಕೊಂಡಿದ್ರು, ಅವರೆಲ್ಲರೂ ಕೂಡ ಇವತ್ತು ಬಹಳ ಮುಖ್ಯವಾದಂಥ ಪ್ರಶ್ನೆಗಳನ್ನು ಇವತ್ತು ನಾವೆಲ್ಲರೂ ಕೂಡ ಹಾಕ್ಕೋಬೇಕಾಗಿದೆ. ಅಂಬೇಡ್ಕರ್ ನಿಜವಾಗ್ಲೂ ಜೀವಂತವಾಗಿ ಅವರ ಆಶಯಗಳನ್ನು ನಾವು ಜಾರಿ ಮಾಡಿಕೊಂಡಿದ್ದೇವ ಅನ್ನುವಂಥದ್ದನ್ನು 75 ವರ್ಷಗಳ ನಂತರವೂ ಕೂಡ ನಾವು ಕೇಳಬೇಕಾಗಿದೆ. ಇವತ್ತು ಒಳ ಮೀಸಲಾತಿ ಅಂತ ಒಂದು ಹೋರಾಟ ರಾಜ್ಯದಲ್ಲಿ ನಡೀತಾ ಇದೆ. ಆದರೆ ಅಂಬೇಡ್ಕರ್ ಅವರು ಯಾವುದರಲ್ಲಿ ಒಳ ಮೀಸಲಾತಿ ಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ನಮಗೆ ಕೇವಲ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಒಳ ಮೀಸಲಾತಿ ಕೊಟ್ಟ ತಕ್ಷಣವೇ ನಾವೆಲ್ಲ ಉದ್ಧಾರ ಆಗ್ತೇವೆ ಅನ್ನುವಂಥದ್ದು. ಉದ್ಧಾರ ಆಗೋದಕ್ಕೆ ಈ ವ್ಯವಸ್ಥೆ ನೀವು ಬಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ನಾವೆಲ್ಲರೂ ಕೂಡ ಹಾಕೋಬೇಕಾಗಿದೆ. ಹಾಗಂತ ಒಳ ಮೀಸಲಾತಿ ಕೊಡುವಂಥದ್ದು ನಾನು ತಪ್ಪು ಅಂತ ಎಲ್ಲೂ ಹೇಳೋದಿಲ್ಲ. ವಂಚಿತ ಸಮುದಾಯಗಳಿಗೆ, ಅನ್ಯಾಯಕ್ಕೊಳಗಾದಂಥ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡುವಾಗ, ಹಂಚಿಕೆ ಮಾಡುವಾಗ ಒಳ ಮೀಸಲಾತಿಯು ಕೂಡ ಒಂದು ವೈಜ್ಞಾನಿಕವಾದಂಥ ಮಾರ್ಗ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕು. ಅದು ಒಪ್ಕೊಳ್ತೇನೆ ನಾವಿವತ್ತು ನಿಜವಾಗ್ಲೂ ಅಂಬೇಡ್ಕರ್ ಏನನ್ನು ಹೇಳಿದ್ರು ಅನ್ನುವಂಥದ್ದನ್ನು ನಾವು ಸೂಕ್ಷ್ಮವಾಗಿ ನೋಡಬೇಕಾಗಿದೆ. ಅಂಬೇಡ್ಕರ್ ಹೇಳಿದ್ರು, ಈ ಸಂಪತ್ತಿನಲ್ಲಿ ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗಬೇಕು ಅಂತ ಹೇಳಿದ್ರು. ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು. ಸಂವಿಧಾನದ ಆಶಯದಲ್ಲಿ ಅವರ ಅನೇಕ ಹೋರಾಟಗಳಲ್ಲಿ ಅವರು ಹೇಳಿದರು, ಮೀಸಲಾತಿಯನ್ನು ಕೊಡುವ ಪೂರ್ವದಲ್ಲಿ ಅವರು ಅನೇಕ ಆಲೋಚನೆಗಳನ್ನು ಮಾಡಿದರು. ಸಂಪತ್ತನ್ನು ರಾಷ್ಟ್ರೀಕರಣ ಮಾಡಬೇಕು ಅಂತ ಹೇಳಿದರು, ಶಿಕ್ಷಣವನ್ನು ರಾಷ್ಟ್ರೀಕರಣ ಮಾಡಬೇಕು ಅಂತ ಹೇಳಿದರು. ಈ ಸಂಪತ್ತಿನಲ್ಲಿ ಸಮಪಾಲು ಅನ್ನುವಂಥದ್ದನ್ನು ಸಿಗದೇ ಇದ್ದರೆ ಎಷ್ಟು ಮೀಸಲಾತಿ ಕೊಟ್ಟರು ಈ ವರ್ಗಗಳನ್ನು ಸಾಮಾಜಿಕ ಮುನ್ನೆಲೆಗೆ ತರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಹೇಳಿ, ಶಿಕ್ಷಣವನ್ನು ಕೊಡದೇ ಇದ್ದರೆ ಸರಿಯಾಗಿ ಅವರನ್ನು ಈ ಸಾಮಾಜಿಕ ಮುನ್ನೆಲೆಗೆ ತರೋದಕ್ಕೆ, ಅವರನ್ನು ಆತ್ಮಗೌರವದಿಂದ ಬದುಕೋದಕ್ಕೆ, ಸ್ವಾಭಿಮಾನದಿಂದ ಬದುಕೋದಕ್ಕೆ ನಾವು ನೆಲೆಯನ್ನು ಸರಿಯಾಗಿ ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಶಿಕ್ಷಣವನ್ನು ರಾಷ್ಟ್ರೀಕರಣ ಆಗಬೇಕು ಅಂತ ಅಂಬೇಡ್ಕರ್ ಬಯಸಿದ್ರು. ಅಷ್ಟೇ ಅಲ್ಲ, ನಿಮ್ಮೆಲ್ಲ ಪ್ರಗತಿಯ ಹೆಬ್ಬಾಗಿಲುಗಳು, ಪ್ರಗತಿಯ ನಿಜವಾದ ಕೀಲಿಕೈ ಯಾವುದು ಅಂತ ಕೇಳಿದ್ರೆ ರಾಜಕೀಯ ಅಧಿಕಾರವನ್ನು ಪಡ್ಕೊಳ್ಳುವಂಥದ್ದು. ಈ ಮೂರನ್ನು ನೀವು ಗಳಿಸ್ಕೊಳ್ಳದೆ ಹೊರತು ಯಾವುದೇ ಎಷ್ಟೇ ಒಳ ಮೀಸಲಾತಿ ಹೋರಾಟಗಳಾಗಲಿ, ಕೇವಲ ನಾವು ಅಲ್ಪ ಸಂತೃಪ್ತಿಗೋಸ್ಕರ ನಾವು ಹೋರಾಟಗಳನ್ನು ಮಾಡಿಕೊಳ್ಬೇಕನ್ನುವಂಥ ಪ್ರಶ್ನೆಗಳನ್ನು ಇವತ್ತು ಕೂಡ ನಾವು ಎತ್ತಬೇಕು. ನಮಗೊಂದು ಮುನ್ನೆಲೆ ಬರೋಕ್ಕೆ ದುರ್ಬಲ ವರ್ಗಗಳಿಗೆ ತೆವಳ್ತಾ ಇದ್ದಂಥ ಮನುಷ್ಯನಿಗೆ ಎದ್ದು ನಡೆಯೋದಕ್ಕೆ ಮೀಸಲಾತಿ ಆಗತ್ತೆ ಇದೆ. ಆ ಮೀಸಲಾತಿ ಇವತ್ತು ಯಾರ್ಯಾರ್ದೋ ಪಾಲಾಗ್ತಾ ಇದೆ. ಉಳ್ಳವರ ಪಾಲಾಗ್ತಾ ಇದೆ, ಇದ್ದವರ ಪಾಲಾಗ್ತಾ ಇದೆ. ಸಂಪತ್ತಿನಲ್ಲಿ ಸರಿಯಾದ ಮೀಸಲಾತಿಗಳಿಲ್ಲ, ಶಿಕ್ಷಣ ಕ್ಷೇತ್ರಗಳಲ್ಲಿ ಇವತ್ತು ಸರಿಯಾದ ಮೀಸಲಾತಿ ಇಲ್ಲ. ನಾನೊಬ್ಬ ಕಾಲೇಜಲ್ಲಿ ಪಾಠ ಮಾಡುವಂಥ ಮೇಷ್ಟ್ರಾಗಿ ಇವತ್ತು ಹೇಳ್ತೀನಿ, ನಮ್ಮ ಅನೇಕ ಜನ ಸರ್ಕಾರಿ ಕಾಲೇಜುಗಳಲ್ಲಿ ಪಾಠ ಮಾಡುವಂಥ ಅಧ್ಯಾಪಕರುಗಳು ಹೇಳ್ತಾ ಇರ್ತಾರೆ, ನಿಮ್ಮ ಮಗ ಎಲ್ಲಿ ಓದ್ತಾನೆ ಅಂತ ಹೇಳಿದ್ರೆ ಪ್ರತಿಷ್ಠಿತ ಖಾಸಗಿ ಶಾಲೆಗಳ ಹೆಸರು, ಕಾಲೇಜುಗಳ ಹೆಸರನ್ನು ಹೇಳ್ತಾರೆ. ಹಾಗಾದರೆ ಸರ್ಕಾರಿ ಕಾಲೇಜುಗಳು ಏನಾಗಿದ್ದಾವೆ? ಸರ್ಕಾರಿ ಶಾಲೆಗಳು ಏನಾಗಿದ್ದಾವೆ? ಇವತ್ತು ಸರ್ಕಾರಿ ಕಾಲೇಜುಗಳು ಏನಾಗ್ತಾ ಇದೆ ಇವತ್ತು? ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಉಳ್ಳವರಿಗೆ ಒಂದು ಶಿಕ್ಷಣ ಸಿಗ್ತಾ ಇದೆ, ನೋಡಿ. ರಾಷ್ಟ್ರೀಯ ಶಿಕ್ಷಣದ ನೀತಿ ಅನ್ನುವಂಥ ಒಂದು ನೀತಿಯನ್ನು ಕೇಂದ್ರ ಸರ್ಕಾರ ಜಾರಿಗೆ ಮಾಡಿತು. ಅದರ ಆಶಯ ಏನಂತ ಕೇಳಿದ್ರೆ, ಅಮೆರಿಕದಂಥ ಮುಂದುವರೆದ ದೇಶಗಳು, ಪ್ರಪಂಚದ ಮುಂದುವರೆದ ದೇಶಗಳ ಟೆಕ್ನಾಲಜಿಗೆ, ತಂತ್ರಜ್ಞಾನಕ್ಕೆ, ಜ್ಞಾನಕ್ಕೆ ನಾವು ಈಕ್ವಲ್ ಆಗಿ ಬೆಳೆಯಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಒಂದಕ್ಕೆ 2,500 ಕೋಟಿ ರೂಪಾಯಿನ ರಾಷ್ಟ್ರೀಯ ಶಿಕ್ಷಣ ನೀತಿ ಹೆಸರಿನಲ್ಲಿ ಮಂಜೂರಾಯಿತು. ಯಾರಿಗೆ ಬಂತದು? ಯಾರಿಗೆ ತಲುಪ್ತದು? ನಾನು ಕಾಲೇಜಲ್ಲಿ ಪಾಠ ಮಾಡುವಂಥ ಮೇಷ್ಟ್ರು, ನನಗೆ ಗೊತ್ತು ವಾಸ್ತವಿಕವಾಗಿ ಉನ್ನತ ಶಿಕ್ಷಣದಲ್ಲಿ ಅವರಿಗೆ
ಒಂದು ಅಡಿಷನಲ್ ಆಗಿ ಸಬ್ಜೆಕ್ಟ್ ನಾವು SLC ಓದ್ಬೇಕಾದ್ರೆ, ಹೈಸ್ಕೂಲ್ ಓದ್ಬೇಕಾದ್ರೆ, ಮಿಡ್ಲ್ ಸ್ಕೂಲ್ ಓದ್ಬೇಕಾದ್ರೆ ಅನೇಕ ವಿಷಯಗಳನ್ನು ಒಟ್ಟೊಟ್ಟಿಗೆ ಓದ್ತೀವಿ. ವಿಜ್ಞಾನವನ್ನು ಓದ್ತೀವಿ, ಗಣಿತವನ್ನು ಓದ್ತೀವಿ, ಇನ್ಯಾವುದೋ ಸಮಾಜಶಾಸ್ತ್ರವನ್ನು ಓದ್ತೀವಿ, ಇನ್ಯಾವುದೋ ವಿಷಯಗಳನ್ನು ಒಟ್ಟಿಗೆ ಓದ್ತೀವಿ. ಆದರೆ ನಾವು PUCಗೆ ಡಿಗ್ರಿ ಬಂದ ಮೇಲೆ ಆರ್ಟ್ಸ್ ಅಂತ ಹೇಳಿದ್ರೆ ಅವ್ರು ಸಪ್ರೇಟ್ ಆದಂಥ ಸಬ್ಜೆಕ್ಟ್ಗಳಿವೆ, ಸೈನ್ಸಿಗೆ ಸಪ್ರೇಟ್ ಆದಂಥ ಸಬ್ಜೆಕ್ಟ್ಗಳಿವೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಶಿಕ್ಷಣಕ್ಕೆ ಸಿಗಬೇಕಾಗಿರುವಂಥ ಸವಲತ್ತುಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಇಂಗ್ಲಿಷ್ ಸರಿಯಾಗಿ ಓದಕ್ಕೆ ಬರದೇ ಇರುವಂಥ ಹುಡುಗನಿಗೆ ಒಂದು ಸಬ್ಜೆಕ್ಟನ್ನು ಡಿಗ್ರಿನಲ್ಲಿ ಬಂದಾಗ ಅವನು ಕೆಮಿಸ್ಟ್ರನ್ನೋ, ಮ್ಯಾಥಮೆಟಿಕ್ಸನ್ನೋ ಅಥವಾ ಕಾಮರ್ಸನ್ನೋ ಒಂದು ಆಪ್ಷನಲ್ ವಿಷಯವಾಗಿ, ಒಂದು ಐಚ್ಛಿಕ ವಿಷಯವಾಗಿ ಅವನು ತೆಗೆದುಕೊಂಡು ಓದಬೇಕಾದಂಥ ಒಂದು ಕ್ರಮ ಇದೆ. ಡಿಗ್ರಿಯನ್ನು 4 ವರ್ಷ ಮಾಡಿದರು, ಡಿಗ್ರಿಯನ್ನು 3 ವರ್ಷದಲ್ಲೇ ಮುಗಿಸ್ಬೋದು ಅನ್ನುವಂಥದ್ದು ಇತ್ತು. ಡಿಗ್ರಿಯನ್ನು ಯಾವಾಗ ಡ್ರಾಪ್ ಔಟ್ ಮಾಡಿ ಮತ್ತೆ ಬಂದು ಓದೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಇದು ನಿಜಕ್ಕೂ ಕೂಡ ದುರ್ಬಲ ವರ್ಗದ ರೈತ ಕಾರ್ಮಿಕರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗೋದಕ್ಕೆ ಇರುವಂಥ ಅವಕಾಶಗಳಿಗೆಲ್ಲ ಒಂದು ಕಡೆಗಿದಾಯಿತು. ಯಾರೋ ಹುಡುಗನಿಗೆ ನಾನು ನೋಡ್ತಾ ಇದ್ದೆ ಎಕ್ಸಾಮ್ನಲ್ಲಿ ಕೆಮಿಸ್ಟ್ರಿ ಅಂತ ಬರೆಯಕ್ಕೆ ಬರ್ತಾ ಇಲ್ಲ, ಆ ಹುಡುಗನಿಗೆ OE ಇತ್ತು ತಗೊಂಡಿದ್ದಾನೆ. ಅವನು ಯಾವ ಸಬ್ಜೆಕ್ಟ್ ಅಂತ ತಗೊಂಡು ಓಪನ್ ಎಲೆಕ್ಟಿವ್ ಅಂತ OE ಅಂತ ಹೇಳಿದ್ರೆ ಓಪನ್ ಎಲೆಕ್ಟಿವ್ ಮುಕ್ತ ಆಯ್ಕೆಯ ವಿಚಾರ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಆ ಸಬ್ಜೆಕ್ಟ್ ಅಂತ ತಗೊಂಡಿದ್ದಾನೆ. ಆ ಹುಡುಗನಿಗೆ ಓದೋದಕ್ಕೆ ಬರ್ತಾ ಇಲ್ಲ. ಅಂಬೇಡ್ಕರ್ ಅವರು ಅವತ್ತು ಹೇಳಿದಂಥ ಮಾತುಗಳು ಶಿಕ್ಷಣವನ್ನು ಎಲ್ಲಿವರೆಗೂ ರಾಷ್ಟ್ರೀಕರಣ ಮಾಡೋದಿಲ್ವೋ, ಶಿಕ್ಷಣ ಅನ್ನುವಂಥದ್ದು ಉಳ್ಳವರ ಸೊತ್ತಾಗುವಂಥದ್ದನ್ನು ತಪ್ಪಿಸೋದೇ ಹೊರತು ನಾವು ಸಮಾನತೆಯ ಸಮಾಜವನ್ನು, ಪ್ರಬುದ್ಧ ಭಾರತವನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸಂಪತ್ತಿನಲ್ಲಿ ಇವತ್ತು ನಮಗೆ ರಾಷ್ಟ್ರೀಕರಣ ಆಗಬೇಕು ಅಂತ ಹೇಳಿದ್ರು. ನೋಡಿ, ಅರಸು ಕಾಲದಲ್ಲಿ ಉಳುವವನೇ ಭೂಮಿಯ ಒಡೆಯ. ಬಹಳ ಹಿಂದೆ ಭಾರತದ ಸ್ವಾತಂತ್ರ್ಯದ ಚಳವಳಿಯ ಸಂದರ್ಭದಲ್ಲಿ ವಿನೋಬಾ ಭಾವೆ ಅಂತ ಒಬ್ಬರು ಇದ್ರು. ಅವರು ಭೂದಾನ ಚಳವಳಿ ಅಂತ ಒಂದು ಚಳವಳಿಯನ್ನು ಮಾಡಿದ್ರು. ಯಾವ ಭೂಮಿಗಳನ್ನು ಹಂಚಿದ್ರು ಅನ್ನುವಂಥದ್ದನ್ನು ಇತಿಹಾಸ ಓದಬೇಕು ನೀವು. ಬಂಜರು ಭೂಮಿಗಳನ್ನು, ಮಳೆ ಬಂದು ಮಳೆಯಾಶ್ರಿತ ಭೂಮಿಗಳನ್ನು ಬಡವರಿಗೆ ಪುಕ್ಕಟೆಯಾಗಿ ಕೊಟ್ಟರು. ಅವ್ರು ಕೊಟ್ಟರು ಭೂಮಿಯನ್ನು. ಈ ಭೂಮಿ, ಈ ನೀರು, ಈ ಜಲ, ಗಾಳಿ ಯಾರಪ್ಪನ ಸೊತ್ತಲ್ಲ, ಅದು ಎಲ್ಲರ ಸೊತ್ತು. ಆದರೆ ಆ ಸೊತ್ತು ಇವತ್ತು ಯಾರಿಗೂ ಕೈಲಿ ಸಿಕ್ಕಾಕೊಂಡಿದೆ. ಆದರೆ ಆ ಸೊತ್ತನ್ನು ರಾಷ್ಟ್ರೀಕರಣ ಮಾಡಿ ಎನ್ನುವಂಥದ್ದು ಅಂಬೇಡ್ಕರ್ ಅವರ ಆಶಯ ಆಗಿತ್ತು. ಆದರೆ ಅಂಬೇಡ್ಕರ್ ಅವರು ನಮಗೆ ಬಹಳ ಮುಖ್ಯವಾಗಿ ಅವ್ರು ಬಹಳ ಕಷ್ಟಪಟ್ಟಿದ್ದು, ಹೋರಾಟ ಮಾಡಿದ್ದು. ಬಹಳ ಮುಖ್ಯವಾಗಿ ಅಸ್ಪೃಶ್ಯತೆಯ ಬೇಡಿಯಿಂದ ಈ ವರ್ಗಗಳನ್ನು ಹೇಗೆ ಪಾರು ಮಾಡಬೇಕು ಅನ್ನುವಂಥದ್ದು, ಈ ಸಂಕೋಲೆಗಳಿಂದ ಇವರನ್ನು ಹೊರತರಬೇಕು. ಅದರ ಒಟ್ಟೊಟ್ಟಿಗೆ ಭಾರತವನ್ನು ಒಂದು ಪ್ರಬುದ್ಧ ಭಾರತವನ್ನಾಗಿ ಕಟ್ಟಬೇಕು. ಅವ್ರು ಮನಸ್ಸು ಮಾಡಿದರೆ ಪ್ರಪಂಚದ ಯಾವುದೋ ದೇಶಗಳಲ್ಲಿ ಅಲ್ಲೇ ಉಳ್ಕೊಬಿಡ್ಬೋದಿತ್ತು. ಅವ್ರು ಪಡ್ಕೊಂಡಿರುವಂಥ ಶಿಕ್ಷಣ, ಅವ್ರ ಜ್ಞಾನಕ್ಕೆ, ಅವರ ಪಾಂಡಿತ್ಯಕ್ಕೆ ಕೋಟ್ಯಾಂತರ ರೂಪಾಯಿ ಬಂಗಲೆಗಳನ್ನು ಕಟ್ಟಬಹುದಿತ್ತು. ಆದರೆ ಅವರು ಆ ಕೆಲಸ ಮಾಡಲಿಲ್ಲ. ಅವರು ವಾಪಸ್ ಭಾರತಕ್ಕೆ ಬರ್ತಾರೆ. ಪ್ರಪಂಚದ ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ಕ್ರಮಬದ್ಧವಾದಂಥ ಅಧ್ಯಯನವನ್ನು ಮಾಡಿದವರು. ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿದರು, ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದರು, ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿದರು, ಹ್ಯೂಮನ್ ಸೈನ್ಸನ್ನು ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಸೋಷಿಯಲ್ ಸ್ಟಡೀಸ್, ಸಮಾಜಶಾಸ್ತ್ರವನ್ನು ಬಹಳ ಅದ್ಭುತವಾಗಿ ಅಂಬೇಡ್ಕರ್ ಅವರು, ನೀವು ಯಾವ ವಿಷಯಗಳನ್ನು ತೆಗೆದುಕೊಳ್ಳಿ, ಪ್ರಪಂಚದ ಶ್ರೇಷ್ಠ ವಿದ್ವಾಂಸರಲ್ಲಿ ಅಂಬೇಡ್ಕರ್ ಸಹ ಒಬ್ಬರು. ಅಂತ ಅಂಬೇಡ್ಕರ್ ವಾಪಸ್ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಾಗ ಒಂದು ಮಾತನ್ನು ಅವರು ಹೇಳ್ತಾರೆ, ಐ ಆಮ್ ದಿ ಫಸ್ಟ್ ಇಂಡಿಯನ್ ಆ್ಯಂಡ್ ಲಾಸ್ಟ್ ಇಂಡಿಯನ್ ಅಂತ ಹೇಳ್ತಾರೆ. ನಾನು ಮೊದಲ ಭಾರತೀಯ, ನಂತರದಲ್ಲೂ ಕೂಡ ನಾನು ಭಾರತೀಯ ಅಂತ ಹೇಳ್ತಾರೆ. ಗಾಂಧಿ ಮತ್ತು ಅಂಬೇಡ್ಕರ್ ಅವರ ನಡುವೆ ನಡೆದಂಥ ವಾಗ್ವಾದಗಳನ್ನು, ಚರ್ಚೆಗಳನ್ನು ಈ ದೇಶ ಬಹಳ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. 1930-31 ಅವರು ಲಂಡನ್ನಲ್ಲಿ ನಡೆದಂಥ ದುಂಡು ಮೇಜಿನ ಪರಿಷತ್ತಿನ ಸಭೆಯ ಒಳಗಡೆ ಅಂಬೇಡ್ಕರ್ ಅವರು ಅಸ್ಪೃಶ್ಯ ವರ್ಗಗಳ ಪ್ರತಿನಿಧಿಯಾಗಿ ಭಾರತವನ್ನು ಪ್ರತಿನಿಧಿಸಿದಾಗ ಕೋಮುವಾರು ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಅಂಬೇಡ್ಕರ್ ಅವರು ಅವತ್ತು ಇಡ್ತಾರೆ. ಕಮಲಲ್ ಅವಾರ್ಡ್ಗಳನ್ನು ಬಹಳ ಕಷ್ಟಪಟ್ಟು ಪಡ್ಕೊಂಬಂದು ವಾಪಸ್ ಇಂಡಿಯಾಕ್ಕೆ ಬಂದಾಗ ಅವರಿಗೆ ಕೊಡೋದಕ್ಕೆ ಬ್ರಿಟಿಷ್ ಸರ್ಕಾರ ಮುಂದಾದಾಗ ಗಾಂಧಿ ಎರವಾಡ ಜೈಲಿನಲ್ಲಿ, ಪೂನಾದ ಎರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೂರ್ತಾರೆ. ಹಾಗಂತ ನಾನು ಗಾಂಧಿ ಮತ್ತು ಅಂಬೇಡ್ಕರ್ ಅವರನ್ನ ಪರಸ್ಪರ ವೈರುಧ್ಯವಾಗಿದ್ರು, ವಿರೋಧಿಗಳು ಅನ್ನುವಂಥ ರೀತಿಯಲ್ಲಿ ನಾವು ಗಾಂಧಿ ಮತ್ತು ಅಂಬೇಡ್ಕರ್ ಅವರನ್ನ ನೋಡಬಾರ್ದು. ನಮ್ಮ ಅನೇಕ ದಲಿತ ಚಳವಳಿ ಸಂಘಟನಾಕಾರರನ್ನು ಕೂಡ ಅಂಬೇಡ್ಕರ್ ಅವರನ್ನ, ಗಾಂಧಿಯವರನ್ನ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ, ವೈರಿಗಳು ಅನ್ನುವಂಥ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ನಾವು ಚರಿತ್ರೆಯನ್ನು ಸರಿಯಾಗಿ ಗಮನಿಸಬೇಕು. ಅವರು ಪೂನಾದ ಎರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಕೂತಾಗ ಕಮಲಲ್ ಅವಾರ್ಡನ್ನು ಹಿಂದಿಸಲೇಬೇಕು ಅಂತ ಹೇಳ್ತಾರೆ.
ಅಂಬೇಡ್ಕರ್ ಕೋಟ್ಯಾಂತರ ಜನ ಇವತ್ತು ಈ ಭಾರತದ ಒಳಗಡೆ ಅಸ್ಪೃಶ್ಯ ವರ್ಗಗಳು ಶಾಶ್ವತ ಗುಲಾಮರಾಗಿ ಉಳಿತಾರೆ ಅನ್ನುವಂಥ ಆತಂಕ ಇದೆ. ಆದರೆ ಅಂಬೇಡ್ಕರ್ ಅವರಿಗೆ ಒಂದು ಲಾಸ್ಟಿಗೆ ಇಡೀ ಪ್ರಪಂಚ ಅವರನ್ನು ಒತ್ತಾಯ ಮಾಡುತ್ತೆ. ಗಾಂಧಿಯವರ ಸಾವಿಗೆ ಅಂಬೇಡ್ಕರ್ ಕಾರಣ ಆದವು, ಈ ವರ್ಗಗಳು ಕಾರಣ ಆದವು ಅನ್ನುವಂಥ ಶಾಶ್ವತವಾದಂಥ ಕೆಟ್ಟ ಕಳಂಕ ಈ ವರ್ಗಗಳ ಮೇಲೆ ಬರಬಾರದು ಅನ್ನುವಂಥ ಕಾರಣಕ್ಕೋಸ್ಕರನೇ ತುಂಬ ದುಃಖದಲ್ಲಿ ಅವರು ಕಮನಲ್ ಅವಾರ್ಡಿಂದ ಹಿಂದೆ ಸರಿತಾರೆ. ಆವಾಗ ಪಡೆದಂಥ ಮೀಸಲಾತಿ ಇವತ್ತು ನಮಗೆ ಸಿಕ್ಕಿರುವಂಥ ಮೀಸಲಾತಿ. ಇವತ್ತೇನಾದರೂ ಒಂದಿಷ್ಟು ಈ ಶೋಷಿತ ವರ್ಗಗಳಿಗೆ, ದುರ್ಬಲ ವರ್ಗಗಳಿಗೆ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಸತತ ಹೋರಾಟದ ಫಲ. ನೋಡಿ, ಅಂಬೇಡ್ಕರ್ ಅವರು ಗಾಂಧಿಯವರ ಜೊತೆಗೆ ನಡೆದಂಥ ಚರ್ಚೆಗಳನ್ನು ನೀವು ನೋಡಬೇಕು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಗಾಂಧಿ ಆರಂಭದಲ್ಲಿ ವರ್ಣ ಪದ್ಧತಿಯ ಬಗ್ಗೆ ನಂಬಿಕೆ ಇಟ್ಟಿರ್ತಾರೆ, ಜಾತಿ ಪದ್ಧತಿಯ ಬಗ್ಗೆ ಗಾಂಧಿಯವರಿಗೆ ನಂಬಿಕೆ ಇತ್ತು. ಆದರೆ ಅಂಬೇಡ್ಕರ್ ಎತ್ತುವಂಥ ಪ್ರಶ್ನೆಗಳಿಗೆ ದಂಗಾಗೋಗ್ತಾರೆ. ಗಾಂಧಿಯವರು ದಂಗಾಗೋಗ್ತಾರೆ. ಅಂಬೇಡ್ಕರ್ ಅವರ ಬಗ್ಗೆ ಸ್ವತಃ ಗಾಂಧಿಯವರ ಒಂದು ಕಡೆ ಹೇಳ್ತಾರೆ. ಅಂಬೇಡ್ಕರ್ ಅವರು ಎತ್ತುವಂತಹ ಈ ಪ್ರಶ್ನೆಗಳನ್ನು, ಅವರ ಸಮಸ್ಯೆಗಳನ್ನು ಭಾರತ ತುಂಬ ಎಚ್ಚರದಿಂದ ನೋಡಬೇಕು ಅಂತ ಹೇಳ್ತಾರೆ. ಭಾರತ ತುಂಬ ಎಚ್ಚರದಿಂದ ನೋಡಬೇಕು. ಅಂಬೇಡ್ಕರ್ ಅವರು ಭವಿಷ್ಯೋತ್ತರದಲ್ಲಿ ಅವರನ್ನು ತುಳಿಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಬಹುಶಃ ಎಲ್ಲ ವಾದಗಳು ಇವತ್ತು ಬಿದ್ದೋಗಿದ್ದಾವೆ. ಇವತ್ತು ಜಗತ್ತಿನಲ್ಲಿ ಎಲ್ಲ ವಾದಗಳು, ಕಮ್ಯುನಿಸ್ಟ್ ವಾದಗಳು ಬಿದ್ದೋಗಿದ್ದಾವೆ. ಕಮ್ಯುನಿಸ್ಟ್ ಸಿದ್ಧಾಂತಗಳು, ಸಮಾಜವಾದಿ ಸಿದ್ಧಾಂತಗಳು, ಗಾಂಧಿಯ ಸಿದ್ಧಾಂತಗಳನ್ನು ಕೂಡ ನಯವಾಗಿ ನಾವು ಅದನ್ನು ಮುಚ್ಚಿಡುವಂಥ ಪ್ರಯತ್ನ ಆಗ್ತಾ ಇತ್ತು. ಆದರೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು, ವಿಚಾರಗಳನ್ನು, ಅವರು ಮಂಡಿಸಿದ ವಾದಗಳನ್ನು ಇವತ್ತು ನಾವು ಯಾರು ಕೂಡ ಮುಚ್ಚಿಡೋದಕ್ಕಾಗೋದಿಲ್ಲ. ಗಾಂಧಿಯವರಿಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಅವರು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ ಗಾಂಧಿಯವರಿಗೆ ಅಂಬೇಡ್ಕರ್ ಅವರು ಕೇಳ್ತಾರೆ, ಈ ದೇಶದಲ್ಲಿ ಅಸ್ಪೃಶ್ಯರು ಮನುಷ್ಯರಾಗಿ ಬದುಕೋದು ಬೇಡವಾ ಅಂತ ಕೇಳ್ತಾರೆ. ಯಾವ ನಾಯಿ ನರಿಗಳಿಗೆ ಪ್ರಾತಿನಿಧ್ಯವನ್ನು ಕೊಡ್ತೀರಾ? ನಮ್ಮ ಕಕ್ಕಸನ್ನು ತಿನ್ನುವಂಥ ನಾಯಿಯನ್ನು ನೀವು ಮನೆ ಒಳಗಡೆ ಬಿಟ್ಕೊಳ್ತೀರಾ? ಒಬ್ಬ ಅಸ್ಪೃಶ್ಯನನ್ನು ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಕೇಳ್ತಾರೆ, ಮಹಾತ್ಮ ಅವರೇ, ನನ್ನ ಜನರಿಗೆ, ನನ್ನ ಸಮುದಾಯಗಳಿಗೆ ಒಂದು ತಾಯಿ ನೆಲ, ತಾಯಿ ದೇಶ ಅನ್ನುವಂಥದ್ದಿಲ್ಲ ಅಂತ ಹೇಳಿದಾಗ ಗಾಂಧಿಯವರು ಅಂಬೇಡ್ಕರ್ ಅವರ ಈ ಮಾತಿಗೆ ದಂಗಾಗ್ತಾರೆ. ಅವ್ರು ಹೇಳ್ತಾರೆ, ಇದೇ ನಿಮ್ಮ ನೆಲ ಅನ್ನುವಂಥದ್ದನ್ನು, ಇದೇ ನಿಮ್ಮ ತಾಯ್ನಾಡು ಅನ್ನುವಂಥದ್ದನ್ನು ಪರಿಚಯ ಮಾಡೋದಕ್ಕೋಸ್ಕರ ಅಂಬೇಡ್ಕರ್ ಅವರ ಎದುರುಗಡೆ ಗಾಂಧೀಜಿಯವರು ಅನೇಕ ರೀತಿಯಲ್ಲಿ ಬದಲಾಗ್ತಾರೆ. ಅವರ ಯಂಗ್ ಇಂಡಿಯಾ ಅನ್ನುವಂಥ ಒಂದು ಪತ್ರಿಕೆಯನ್ನು ಅವರು ಸ್ವತಃ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಹರಿಜನ ಅನ್ನುವಂಥ ಹೆಸರಿನಲ್ಲಿ ಪತ್ರಿಕೆಯನ್ನು ತರ್ತಾರೆ. ಅವರು ಯಂಗ್ ಇಂಡಿಯಾ ಅಂತ ಭಾರತದ ಸ್ವಾತಂತ್ರ್ಯದ ಚಳವಳಿಯ ಸಂದರ್ಭದಲ್ಲಿ ಅವರೊಂದು ಪತ್ರಿಕೆಯನ್ನು ತರ್ತಾ ಇರ್ತಾರೆ. ಅದರಲ್ಲಿ ವಿಶೇಷವಾಗಿ ಅಸ್ಪೃಶ್ಯತೆಯ ನಿವಾರಣೆಯ ಬಗ್ಗೆ, ದುರ್ಬಲ ವರ್ಗಗಳು, ಅಸಹಾಯಕ ಸಮುದಾಯಗಳಿಗೆ ಕಲ್ಯಾಣದ ಬಗ್ಗೆ ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದಕ್ಕೋಸ್ಕರ ಆ ಪತ್ರಿಕೆಯಲ್ಲಿ ಅವರು ಆರ್ಟಿಕಲ್ ಬರೀತಾರೆ. ಯಂಗ್ ಇಂಡಿಯಾ ಅನ್ನುವಂಥ ಪತ್ರಿಕೆಯನ್ನು ಹರಿಜನ ಅನ್ನುವಂಥ ಹೆಸರಿನಲ್ಲಿ ಬದಲಾಯಿಸ್ತಾರೆ. ಅಸ್ಪೃಶ್ಯರನ್ನು ಹರಿಜನರು ಅಂತ ಕರೀರಿ ಅಂತ ಹೇಳ್ತಾರೆ. ಅಂಬೇಡ್ಕರ್ ಎಷ್ಟು ಕೆಂಡಮಂಡಲ ಆಗ್ತಾರೆ ಅಂತ ಕೇಳಿದ್ರೆ, ಆವತ್ತಿನ ಕಾಲದಲ್ಲಿ ಗಾಂಧಿಯವರನ್ನು ಪ್ರಶ್ನಿಸುವಂಥ ನೈತಿಕ ಎದೆಗಾರಿಕೆ ಅಂಬೇಡ್ಕರ್ ಅವರಿಗೆ. ಅವತ್ತು ಅಂಬೇಡ್ಕರ್ ಅವರು ಗಾಂಧಿಯವ್ರನ್ನ ಮಿಸ್ಟರ್ ಗಾಂಧಿ ಅಂತಲೇ ಕರೀತಾ ಇದ್ರು. ನೀವು ಚರಿತ್ರೆಯೆಲ್ಲ ಸರಿಯಾಗಿ ಓದ್ಬೇಕು. ನಾವೆಲ್ಲ ಮಿಸ್ಟರ್ ಗಾಂಧಿ ಅಂತ ಹೇಳ್ತಾ ಇದ್ರು. ಅಂಬೇಡ್ಕರ್ ಅವರಿಗೆ ಗಾಂಧಿಯವರು ಎಲ್ಲ ಸಂದರ್ಭಗಳಲ್ಲೂ ಕೂಡ ಮನವರಿಕೆ, ಕೊನೆಗೆ ಎಷ್ಟು ಮಟ್ಟಿಗೆ ಗಾಂಧಿ ಬದಲಾಗ್ತಾರೆ ಅಂತಂದರೆ, ಅಂಬೇಡ್ಕರ್ ಅವರು ಗಾಂಧಿಯವರ ಕೆಲವು ವಿಚಾರಗಳನ್ನು ಅವರು ಕೂಡ ಅವರಿಂದ ಸ್ವೀಕರಿಸಿದ್ದಾರೆ. ಅಹಿಂಸೆ ಮತ್ತು ತಾಳ್ಮೆ ಅನ್ನುವಂಥ ಅಂಶಗಳನ್ನು ಅಂಬೇಡ್ಕರ್ ತಮ್ಮ ಚಳವಳಿಯ ಉದ್ದಕ್ಕೂ ತಗೊಂಡು ಹೋಗಿದ್ದಾರೆ. ಅಂಬೇಡ್ಕರ್ ಅವರು ಎಲ್ಲಾದರೂ ಮನಸ್ಸು ಮಾಡಿದರೆ ಈ ದೇಶದಲ್ಲಿ ರಕ್ತಪಾತದ ಒಂದು ಕ್ರಾಂತಿಗೆ ಅವರು ಕರೆ ಕೊಡ್ಬೋದಿತ್ತು. ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಶೋಷಿತ ವರ್ಗಗಳು ಅಂತ ಕ್ರಾಂತಿಯನ್ನು ಮಾಡಿದ್ದಾರೆ, ಭಾರತ ಅಂತ ಕ್ರಾಂತಿಯನ್ನು ಮಾಡಿಲ್ಲ. ಅದಕ್ಕೆ ಅವರಿಗೆ ಇದ್ದಂಥದ್ದು ಬುದ್ಧನ ಇಡೀ ಚಿಂತನೆ, ವಿಚಾರಧಾರೆಗಳು ನಮ್ಮ ಸಂವಿಧಾನದ ಒಳಗಡೆ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಾದ ಮೇಲೆ ಶೋಷಿತ ವರ್ಗಗಳಿಗೆ, ದಲಿತ ವರ್ಗಗಳಿಗೆ, ಅಸಹಾಯಕ ವರ್ಗಗಳಿಗೆ, ಮಹಿಳೆಯರಿಗೆ ಒಂದು ಮಾತನ್ನು ಅವರು ಹೇಳ್ತಾರೆ, ನಾನು ತುಂಬ ಕಷ್ಟಪಟ್ಟು ಈ ಸಂವಿಧಾನವನ್ನು ಬರೆದಿದ್ದೀನಿ. ಈ ಸಂವಿಧಾನದಲ್ಲಿ ಎಲ್ಲ ವರ್ಗಗಳಿಗೆ, ಎಲ್ಲ ಜಾತಿಗಳಿಗೆ, ಎಲ್ಲ ಅಸಹಾಯಕರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಅಂತ ಹೇಳಿದರು. ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ನೋಡಿ, ಒಂದು ಸಂವಿಧಾನ ಶ್ರೇಷ್ಠ ಅಲ್ವೋ ಕನಿಷ್ಠವೋ ಅನ್ನುವಂಥದ್ದನ್ನು ನಿರ್ಧಾರ ಮಾಡೋದಕ್ಕೆ
ಯಾವುದೇ ಒಬ್ಬ ತಜ್ಞ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ. ಒಂದು ಸಂವಿಧಾನ ಎಷ್ಟೇ ಶ್ರೇಷ್ಠವಾಗಿದ್ರು, ಅದರ ಮೌಲ್ಯಗಳು ಎಷ್ಟೇ ಶ್ರೇಷ್ಠವಾಗಿದ್ದರೂ ಕೂಡ ಅದನ್ನು ಜಾರಿಗೆ ಮಾಡುವಂಥವರು ಅಯೋಗ್ಯರಾಗಿದ್ದರೆ, ಮೂರ್ಖರಾಗಿದ್ದರೆ ಆ ಸಂವಿಧಾನ ಕೆಟ್ಟದಾಗಿ ಕಾಣುತ್ತೆ. ಸಂವಿಧಾನ ಎಷ್ಟೇ ಕೆಟ್ಟದಾಗಿದ್ರೂ ಕೂಡ ಜನಸಾಮಾನ್ಯರಿಗೆ, ಬಡವರಿಗೆ, ಅಸಹಾಯಕರಿಗೆ, ದುರ್ಬಲ ವರ್ಗಗಳಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ಇಚ್ಛೆ ಉಳ್ಳಂಥವರು ಅಧಿಕಾರದಲ್ಲಿ ಕೂತಾಗ ಆ ಸಂವಿಧಾನ ಜಾರಿ ಮಾಡುವಂಥ ಕಾಯ್ದೆ ಕಾನೂನುಗಳು ಜಾರಿ ಮಾಡುವಾಗ ಆ ವರ್ಗಗಳಿಗೆ ನಿಜವಾಗಲೂ ಕೂಡ ನ್ಯಾಯ ಸಿಗುತ್ತೆ. ಅದು ಎಷ್ಟೇ ಕೆಟ್ಟ ಸಂವಿಧಾನ ಆಗಿದ್ರೂ ಕೂಡ ಶ್ರೇಷ್ಠವಾದಂಥ ಸಂವಿಧಾನ ಆಗುತ್ತೆ ಅಂತ ಹೇಳಿದ್ರು. ಅಂಬೇಡ್ಕರ್ ಅವರು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಮಾತಾಡ್ತಾ ಹೇಳ್ತಾರೆ, ನಾನು ಈ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಇಂದಿನಿಂದ ನಾವು ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ನ್ಯಾಯವನ್ನು ಪಡ್ಕೊಳ್ಳುತ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ನಾವು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ, ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಂಡಿದ್ದೀವಿ. ಆದಷ್ಟು ಬೇಗ ಸಾಮಾಜಿಕ ಅಸಮಾನತೆಯನ್ನು, ಆರ್ಥಿಕ ಅಸಮಾನತೆಯನ್ನು, ಶೈಕ್ಷಣಿಕ ಅಸಮಾನತೆಯನ್ನು ಹೋಗಲಾಡಿಸುವಲ್ಲಿ ನಾನು ಬರೆದಿರುವಂಥ ಸಂವಿಧಾನ ವಿಫಲ. ಒಂದು ವೇಳೆ ನಾನು ಬದುಕಿದ್ರೆ ಆ ಸಂವಿಧಾನವನ್ನು ಸುಡೋದಕ್ಕೆ ಯಾರಾದರೂ ಮುಂದೆ ಬಂದರೆ ಐ ಆಮ್ ದಿ ಫಸ್ಟ್ ಪರ್ಸನ್ ಅಂತ ಹೇಳ್ತಾರೆ. ನಾನು ಮೊದಲಿಗ ಅಂತ ಹೇಳ್ತಾರೆ. ಸಂವಿಧಾನವನ್ನು ಬರೆದಂಥ ನಿರ್ಮಾತೃ, ಸಂವಿಧಾನವನ್ನು ಬರೆದಂಥ ಅಂಬೇಡ್ಕರ್ ಅವರು ಸ್ವತಃ ಅವರು ಹೇಳ್ಕೊಡ್ತಾರೆ. ಈ ಮಾತನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ. ಅಂಬೇಡ್ಕರ್ ಇಷ್ಟೆಲ್ಲೇ ಹೇಳ್ತಾನೆ. ಅಂಬೇಡ್ಕರ್ ಅನೇಕ ಸಂಗತಿಗಳ ವಿಚಾರದಲ್ಲಿ ಅವರು ಕಾರ್ಮಿಕರ ಕಲ್ಯಾಣವನ್ನು ಕುರಿತಂತೆ, ಮಹಿಳೆಯರ ಇವತ್ತೇನಾದರೂ ಆತ್ಮಗೌರವ, ಸ್ವಾಭಿಮಾನದಿಂದ ಮಹಿಳೆಯರು ದೇಶದ ಒಳಗಡೆ ತಲೆ ಎತ್ತಿ ಬದುಕ್ತಾ ಇದ್ದಾರೆ ಅಂತ, ಅದು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಆ ವರ್ಗಗಳಿಗೆ ಕೊಟ್ಟಿರುವಂಥ ಕೆಲವು ವಿಶೇಷವಾದಂಥ ಸ್ಥಾನಮಾನಗಳು, ಕಾನೂನುಗಳು ಅನ್ನುವಂಥದ್ದನ್ನು ನಾವ್ಯಾರು ಕೂಡ ಮರೆಯುವುದಿಲ್ಲ. ಅಂಬೇಡ್ಕರ್ ಅವರು ಹೇಳ್ತಾರೆ, ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಗೆ ಒಂದು ಓಟಿಗೆ ಒಂದು ಮೌಲ್ಯ ಇದೆ. ಹಾಗೆ ಓಟ್ ಹಾಕುವಂಥ ವ್ಯಕ್ತಿಗೂ ಕೂಡ ಒಂದು ಘನತೆ ಇದೆ, ಮೌಲ್ಯ ಇದೆ ಅನ್ನುವಂಥದ್ದನ್ನು ಈ ದೇಶ ಒಪ್ಕೊಳ್ಬೇಕು ಅಂತ ಹೇಳ್ತಾರೆ. ಟಾಟಾನಿಗೆ ಒಂದು ಓಟು, ಯಾವ ನಮ್ಮ ಊರಲ್ಲಿ, ನಮ್ಮ ಹಳ್ಳಿನಲ್ಲಿ ಕೂಲಿ ಮಾಡುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಒಂದು ಓಟಿನ ಹಕ್ಕನ್ನು ಕೊಟ್ಟಿದ್ದಾರೆ. ಆ ಓಟನ್ನು ಸರಿಯಾಗಿ ಬಳಸಬೇಕು ಅಂತ ಹೇಳ್ತಾರೆ ಅಂಬೇಡ್ಕರ್. ಮತ್ತು ಆ ವೋಟ್ ಈಸ್, ನೋಡಿ ಅವ್ರು ಹೇಳ್ತಾರೆ, ಬ್ಯಾಲೆಟ್ ಈಸ್ ಅ ಬುಲೆಟ್ ಅಂತ ಹೇಳ್ತಾರೆ. ಇವತ್ತು ನಾವು ಸಮರ್ಪಕವಾಗಿ ಅಂಬೇಡ್ಕರ್ ಆಶಯಗಳನ್ನು ಈಡೇರಿಸಬೇಕಾಗಿರುವಂಥದ್ದು ಯೋಗ್ಯರನ್ನು ಆಯ್ಕೆ ಮಾಡಬೇಕು. ಯೋಗ್ಯರನ್ನು ಆಯ್ಕೆ ಮಾಡಿದಾಗ ಯೋಗ್ಯತೆಯ ನೀತಿಗಳು ಸಮಾಜದಲ್ಲಿ ಜಾರಿಯಾಗ್ತವೆ. ಅಂಬೇಡ್ಕರ್ ಏನು ಬಹಳ ದೊಡ್ಡ ಕನಸು ಕಂಡಿದ್ದಿರಲ್ಲ, ಭಾರತ ಒಂದು ಪ್ರಬುದ್ಧ ಭಾರತ ಆಗಬೇಕು ಅನ್ನುವಂಥ ಕನಸನ್ನು ಕಂಡಿದ್ದಿರಲ್ಲ. ಆ ಕನಸಿನ ಕಡೆಗೆ ಭಾರತವನ್ನು ತಗೊಂಡು ಹೋಗುವಂಥ ಒಂದು ನೈತಿಕ ಹೊಣೆಗಾರಿಕೆ ಯಾರ್ಯಾರು ಅಂಬೇಡ್ಕರ್ ಅವ್ರನ್ನ ಪ್ರೀತಿಸ್ತಾರೋ, ಯಾರ್ಯಾರು ಅವ್ರ ಬಗ್ಗೆ ಗೌರವಗಳನ್ನು ಇಟ್ಕೊಂಡಿದ್ರು, ಅವರನ್ನೊಬ್ಬ ಶ್ರೇಷ್ಠ ಸಂವಿಧಾನ ತಜ್ಞ ಅಂತ ಹೇಳ್ತು, ಶ್ರೇಷ್ಠ ವಿದ್ವಾಂಸ ಅಂತ ಹೇಳ್ತು, ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕರೀತು. ಆ ಹರಿಕಾರನಿಗೆ ನಿಜವಾದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅವರು ಬರೆದಿರುವಂಥ ಸಂವಿಧಾನದ ಆಶಯಗಳನ್ನು, ಸಂವಿಧಾನದ ಸಂಗತಿಗಳನ್ನು ಸಮರ್ಪಕವಾಗಿ ಜಾರಿಗೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಆಂದೋಲನವೇ ದೇಶದಲ್ಲಿ ಮತ್ತೊಮ್ಮೆ ಆಗಬೇಕಾಗುತ್ತೆ. ಸಂವಿಧಾನ ಬರೆದಿದೆ ನಿಜ, ಹಾಗಂತ ನೀವೆಲ್ಲ ನೆಮ್ಮದಿಯಾಗಿರ್ತೀರಿ ಅಂದ್ಕೊಬಿಡಿ ಅಂತ ಹೇಳ್ತಾರೆ. ಸಂವಿಧಾನವನ್ನು ಬರೆದಿದೆ ನಿಜ, ಹಾಗೆಲ್ಲ ನೀವೆಲ್ಲ ನೆಮ್ಮದಿಯಾಗಿರ್ತೀರಿ ಅಂತ ಅಂದ್ಕೋಬೇಡಿ ಅಂತ ಹೇಳ್ತಾರೆ. ಸಂವಿಧಾನವನ್ನು ವಾಚಿಂಗ್ ಡಾಗ್ ಥರ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಎಂಥ ಉದಾತ್ತವಾದಂಥ ಕಲ್ಪನೆ ಇಟ್ಕೊಂಡಿದ್ರು ಅಂತ ಕೇಳಿದ್ರೆ, ಪ್ರಬಲವಾದಂಥ ಆಡಳಿತ ಪಕ್ಷ ಹೇಗಿರಬೇಕು ಹಾಗೆ ಪ್ರಬಲವಾದಂಥ ವಿರೋಧ ಪಕ್ಷವೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಬಹಳ ಮುಖ್ಯ ಅಂತ ಹೇಳಿದ್ರು. ಸಂವಿಧಾನದ ಪ್ರಜಾಪ್ರಭುತ್ವದ ವಾಚಿಂಗ್ ಡಾಗ್, ನಿಜವಾದ ವಾಚಿಂಗ್ ಡಾಗ್ ಯಾವುದು ಅಂತ ಕೇಳಿದ್ರೆ ವಿರೋಧ ಪಕ್ಷಗಳು ಅಂತ ಹೇಳಿದ್ರು. ಇವತ್ತು ನಾವೇನು ಕಾಣ್ತಾ ಇದ್ದೀವಿ, ಆಡಳಿತ ಪಕ್ಷ, ವಿರೋಧ ಪಕ್ಷಗಳು ಪರಸ್ಪರ ಕೆಸರೆರಚಾಟಗಳಲ್ಲಿ ನಿಂತಿದ್ದಾರೆ. ಆ ಚರ್ಚೆ ಬೇರೆ ಥರ ಆಗುತ್ತೆ. ಇವತ್ತು ಅಂಬೇಡ್ಕರ್ ಅವರನ್ನ ಸರಿಯಾಗಿ ನೋಡಬೇಕಾದಂಥ ಒಂದು ದೃಷ್ಟಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ಬೇಕಾಗಿದೆ. ಅಂಬೇಡ್ಕರ್ ಅವರನ್ನ ಬಹಳ ಪ್ರಚಲಿತವಾಗಿ ನಾವು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನುವಂಥದ್ದನ್ನು ನಿಮ್ಗೆ ಯಾರಿಗೂ ಕೂಡ, ನಾವು ಚರಿತ್ರೆಯನ್ನು ಓದುವಂಥವರಿಗೆ ಅಂಬೇಡ್ಕರ್ ಅವ್ರನ್ನ ಸರಿಯಾಗಿ ಓದುವಾಗ ನೋಡಿ, ಈ ದೇಶಕ್ಕೆ ಸಂವಿಧಾನವನ್ನು ಯಾರು ಬರೀಬೇಕು ಅಂತ ಚರ್ಚೆ ಆಗುತ್ತೆ. ನೆಹರು, ಅನೇಕ ಜನ ನಾಯಕರು ಭಾರತಕ್ಕೆ ಸಂವಿಧಾನ ಬೇಕು, ಅದಕ್ಕೆ ಸಂವಿಧಾನವನ್ನು ಯಾರು ಬರೀತಾರೆ ಅಂತ ಕೇಳಿದಾಗ ಜಗತ್ತಿನ ಶ್ರೇಷ್ಠ ಸಂವಿಧಾನ ತಜ್ಞ ಒಬ್ಬ ಇದ್ದ, ಸರ್ ಐವರ್ ಜೆನಿಂಗ್ಸ್ ಅನ್ನುವಂಥವನು.
ಸರ್ ಐವರ್ ಜೆನಿಂಗ್ಸ್ ಅನ್ನುವಂಥ ಒಬ್ಬ ಶ್ರೇಷ್ಠ ಸಂವಿಧಾನ ತಜ್ಞನ ಹತ್ರ ಹೋಗಿ ಭಾರತಕ್ಕೆ ಸಂವಿಧಾನವನ್ನು ಬರ್ಕೊಡಿ ಅಂತ ಕೇಳ್ತಾರೆ. ಈ ದೇಶದ ಬಹಳ ದೊಡ್ಡ ನಾಯಕರು, ಬಹಳ ದೊಡ್ಡ ಸ್ವತಂತ್ರ ಹೋರಾಟಗಾರರು, ಅವರೆಲ್ಲ ಹೋಗಿ ಕೇಳ್ತಾರೆ. ಗಾಂಧಿ, ನೆಹರು, ಈ ಥರದ ಅನೇಕ ಜನ, ಸರ್ದಾರ್ ವಲ್ಲಭಾಯ್ ಪಟೇಲ್, ಮೊಹಮ್ಮದ್ ಅಲಿ ಜಿನ್ನಾ, ಈ ಥರದ ಅನೇಕ ನಾಯಕರು ಭಾರತಕ್ಕೆ ಸಂವಿಧಾನವನ್ನು ಬರ್ಕೊಡಿ ಅಂತ ಹೇಳ್ಬಿಟ್ಟು ಜಗತ್ತಿನ ಶ್ರೇಷ್ಠ ಸಂವಿಧಾನ ತಜ್ಞರಲ್ಲಿ ಒಬ್ಬನಾಗಿದ್ದಂಥ ಸರ್ ಐವರ್ ಜೆನಿಂಗ್ಸ್ ಹತ್ರ ಹೋಗ್ತಾರೆ. ಅವನು ನಿಮ್ಮ ದೇಶಕ್ಕೆ ಸಂವಿಧಾನ ಬರೆಯೋದಿಲ್ಲ ಅಂತ ಹೇಳ್ತಾನೆ. ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಆತ ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿಲ್ಲ, ಆದರೆ ಭಾರತಕ್ಕೆ ಸಂವಿಧಾನವನ್ನು ಬರೆಯೋದಿಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿದ್ರೆ ಭಾರತಕ್ಕೆ ಸಂವಿಧಾನ ಬರೆಯುವಂಥ ಶಕ್ತಿ ನನ್ನಲ್ಲಿಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಏನಿದು ಬಿಡಿಸಲಾಗದ ಕಗ್ಗಂಟ ಇದು? ಒಂದು ಸಂವಿಧಾನ ರಚನೆ ಮಾಡಿಕೊಡುವಂಥದ್ದು, ನೀತಿ ನಿಯಮಗಳನ್ನು ರೂಪಿಸುವಂಥದ್ದು ಬಹಳ ಕಷ್ಟದ ಕೆಲಸ. ಇಲ್ಲ, ಭಾರತ ಅನೇಕ ಜಾತಿಗಳ ದೇಶ, ಅನೇಕ ಧರ್ಮಗಳ ದೇಶ, ಅನೇಕ ಭಾಷೆಗಳ ದೇಶ, ಅನೇಕ ಆಚಾರ ವಿಚಾರ ಸಂಸ್ಕೃತಿಯನ್ನು ಹೊಂದಿರುವಂಥ ದೇಶ ಇದೆ. ಈ ದೇಶಕ್ಕೆ, ಈ ದೇಶದ ನಿಜವಾದ ವ್ಯಕ್ತಿಯೊಬ್ಬ ಸಂವಿಧಾನವನ್ನು ಬರೆಯೋದಕ್ಕೆ ಸಾಧ್ಯ ಇದೆ. ಅಂಬೇಡ್ಕರ್ ಅಂತ ಒಬ್ಬ ಮಹಾ ಮೇಧಾವಿಯನ್ನ ನೀವು ಬಿಟ್ಬಿಟ್ಟು ನನ್ನ ಹತ್ರ ಬಂದಿರ, ಅವ್ರ ಹತ್ರ ಹೋಗಿ ಅನ್ನುವಂಥ ಮಾತನ್ನ ಆತ ಹೇಳಿ ಕಳಿಸ್ತಾನೆ ಅನ್ನುವಂಥದ್ದು ಬರುತ್ತೆ. ಆವತ್ತು ಅಂಬೇಡ್ಕರ್ ಅವರಿಗೆ ಸಂವಿಧಾನವನ್ನು ಬರೆಯೋದಕ್ಕೆ ಕೊಡ್ತಾರೆ. ಬಹಳ ಜನ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಅಂಬೇಡ್ಕರ್ ಅವರ ಸಂವಿಧಾನ ಸಮಿತಿಯಲ್ಲಿ 6 ಜನ ಸದಸ್ಯರುಗಳಿದ್ರು. ಅಂಬೇಡ್ಕರ್ ಒಬ್ಬರೇ ಸಂವಿಧಾನವನ್ನು ಬರೆಯಲಿಲ್ಲ. ಯಾರೋ ಅರುಣ್ ಶೌಮಿ ಅಂತ ಒಬ್ಬ ಮುಟ್ಟಾಳ ಅಂಬೇಡ್ಕರ್ ಸಂವಿಧಾನವನ್ನೇ ಬರೆದಿಲ್ಲ ಅಂತ ಹೇಳ್ತಾರೆ. ಬಹಳ ಜನ ಚರಿತ್ರೆಯನ್ನು ಓದಿದಂಥವರಿಗೆ ಸಂವಿಧಾನ ಸಮಿತಿಯಲ್ಲಿದ್ದಂಥವರು ಒಬ್ಬರು ಕಾಯಿಲೆಯಿಂದ ಬಳಲ್ತಾ ಇದ್ರು, ಇನ್ನೊಬ್ಬರು ಸತ್ತೇ ಹೋಗಿದ್ರು, ಇನ್ಯಾವುದೋ ಒಬ್ಬರು ದೂರದ ದೆಹಲಿಯಲ್ಲಿದ್ದರು. ಅಂಬೇಡ್ಕರ್ ಅವರೊಬ್ಬರೇ ಏಕಾಂಗಿಯಾಗಿ ಸಂವಿಧಾನವನ್ನು ಬರೆದರು. ಆ ಸಂವಿಧಾನವನ್ನು ಬರೆಯುವಾಗ ಸಂವಿಧಾನವನ್ನು ಚರ್ಚೆ ಆಗಬೇಕಾದ್ರೆ ಸುಮಾರು 2000 ಪ್ರಶ್ನೆಗಳು ಅಂಬೇಡ್ಕರ್ ಅವರಿಗೆ ಲಿಖಿತ ಪ್ರಶ್ನೆಗಳು ಉತ್ತರವನ್ನು ಸದನದ ಒಳಗಡೆ ಕೇಳಲಾಗುತ್ತೆ. ಅಂಬೇಡ್ಕರ್ ಆ ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕವಾದಂಥ ಉತ್ತರವನ್ನು ಕೊಡುತ್ತಾರೆ. ಅಂಬೇಡ್ಕರ್ ಆಶಯಗಳಲ್ಲಿ ಸಂವಿಧಾನದಲ್ಲಿ ಕೆಲವು ಸೇರೋದಕ್ಕಾಗಿಲ್ಲ. ಬಹಳ ಮುಖ್ಯವಾಗಿ ರಾಷ್ಟ್ರೀಕರಣದ ವಿಚಾರದಲ್ಲಿ ಅಂಬೇಡ್ಕರ್ ಅವರಿಗೆ ತಮ್ಮದೇ ಆದಂಥ ಒಂದು ನಂಬಿಕೆಗಳಿತ್ತು, ವಿಚಾರಗಳಿತ್ತು. ಈ ದೇಶದ ಸಂಪತ್ತುಗಳು, ಶಿಕ್ಷಣಗಳು ರಾಷ್ಟ್ರೀಕರಣ ಮಾಡದೇ ಇದ್ದರೆ ಸಾಮಾಜಿಕ ಅಸಮಾನತೆ ಅನ್ನುವಂಥದ್ದು ಮುಂದುವರಿಯುತ್ತೆ, ಅದು ಮುಂದುವರಿತಾ ಇದೆ. ಇದರ ಬಗ್ಗೆ ನಮ್ಮ